ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ವಾರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನ ಮಾಡೋದ್ರಲ್ಲಿ ನಮ್ಮ ರಾಜ್ಯದ ನಾಯಕರು ತುಂಬಾ ಬ್ಯುಸಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಕಾಲೆಳೆದು ಕೇಸರಿ ಪಾಳಯ ವ್ಯಂಗ್ಯ ಮಾಡ್ತಾ ಇದ್ರೆ, ಇತ್ತ ಪಿಎಂ ಮೋದಿಯನ್ನ ಕಾಂಗ್ರೆಸ್ ನಾಯಕರು ರೋಷಾವೇಶವಾಗಿ ಟೀಕಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಇತ್ತ ಪ್ರಧಾನಿ ಮೋದಿ ಅವರಿಗೆ ಟೀಕೆಗಳು ವ್ಯಕ್ತವಾಗ್ತಾ ಇದ್ರೆ, ಅತ್ತ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ನಾಯಕರು ಕೂಡ ಟೀಕಿಸುವ ಪರಿ ಎಲ್ಲೇ ಮೀರ್ತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತರಾಗಿದ್ದಾರೆ. ಇತ್ತ ಸಿಎಂ ರನ್ನ ವ್ಯಂಗ್ಯ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಅತ್ತ ಪ್ರಧಾನಿ ಮೋದಿ ಅವರನ್ನ ಕೂಡ ಕಾಂಗ್ರೆಸ್ ವ್ಯಂಗ್ಯ ಮಾಡ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಧಾನಿ ಮೋದಿ ಗಯಾಬ್ ಅಂತ ಹೇಳಿ ಟ್ವೀಟ್ ಮಾಡಲಾಗಿದೆ. ದೇಶದ ಪರಿಸ್ಥಿತಿ ಒಂದ್ ಕಡೆ ಹೀಗಿದ್ರೆ, ದೇಶದ ರಾಜಕೀಯ ಪರಿಸ್ಥಿತಿ ಹೀಗಾಗ್ತಾ ಇದೆ. ಪರಸ್ಪರ ಟೀಕೆಗಳನ್ನ ಮಾಡುವ ಮೂಲಕ ಇವ್ರುಗಳಿಗೆ ರಾಜಕೀಯ ಮುಖ್ಯ ಆಗಿದೆ ಹೊರತಾಗಿ ದೇಶದ ಈಗಿನ ಪರಿಸ್ಥಿತಿಗೆ ನಾವು ಯಾವ ರೀತಿ ವರ್ತಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂಗ ಆಗಿದೆ. ಸದ್ಯಕ್ಕೆ ಟ್ವೀಟ್ಗಳ ಮೂಲಕ ಈ ರೀತಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವುದು ಅಥವಾ ಪ್ರಧಾನಮಂತ್ರಿಗಳನ್ನ ಈ ರೀತಿಯಾಗಿ ವ್ಯಂಗ್ಯ ಮಾಡುವಂತ ಪರಿ ಇದೆಯಲ್ಲ, ಇದು ಶತ್ರು ರಾಷ್ಟ್ರಗಳಿಗೆ ಏನ್ ಸಂದೇಶ ಕೊಡುತ್ತೆ? ಎಲ್ಲರಿಗೂ ಗೊತ್ತು, ಕಾಂಗ್ರೆಸ್ ಪಕ್ಷಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಈ ದೇಶವನ್ನ ಸುಮಾರು ವರ್ಷಗಳ ಕಾಲ, ಸುಮಾರು 70 ವರ್ಷಗಳ ಕಾಲ ಈ ದೇಶವನ್ನು ಆಳಿರುವಂತ ಪಕ್ಷ. ಈ ಪಕ್ಷದ ಬಗ್ಗೆ ವಿಶ್ವಕ್ಕೆ ಗೊತ್ತು. ಇಂಥ ಒಂದು ಪಕ್ಷದ ಅಧಿಕೃತ ಖಾತೆಯಲ್ಲಿ ಈಗಿರ್ತಕ್ಕಂಥ ಪ್ರಧಾನಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡ್ತಾರೆ ಅಂತಂದ್ರೆ ಏನ್ ಮೆಸೇಜ್ ಅನ್ನ ಈ ವಿಶ್ವಕ್ಕೆ ಸಾರ್ತಾ ಇದೆ ಇಷ್ಟು ದೊಡ್ಡ ಪಕ್ಷ? ಹಾಗಾದ್ರೆ ಭಾರತದ ವಿರೋಧ ಪಕ್ಷ ಈಗ ಸದ್ಯಕ್ಕೆ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಅತಿ ದೊಡ್ಡ ಅನುಭವ ಇರುವಂತ ಪಕ್ಷ, ಸುದೀರ್ಘ ರಾಜಕೀಯ ಮಾಡಿರುವಂತ ಪಕ್ಷ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತ ಪಕ್ಷ. ಇಂಥ ಪಕ್ಷದಲ್ಲಿ ಈ ರೀತಿಯಾದಂತ ನಡೆ ಈ ಸಂದರ್ಭಕ್ಕೆ ಏನ್ ಮೆಸೇಜ್ ಅನ್ನ ವರ್ಲ್ಡ್ಗೆ ಪಾಸ್ ಮಾಡ್ತಾ ಇದೆ, ವಿಶ್ವಕ್ಕೆ ಪಾಸ್ ಮಾಡ್ತಾ ಇದೆ? ನೋ ಕಾಮನ್ ಸೆನ್ಸ್ ಪೀಪಲ್ಸ್ ಅಂತ ಅರ್ಥ ಆಗ್ತಾ ಇದೆ ಅಷ್ಟೇ. ರಾಜ್ಯ ಕಾಂಗ್ರೆಸ್ ಟ್ವೀಟ್ಗೆ ಕೆರಳಿ ಕೆಂಡವಾಗಿದ್ದಾರೆ ಕೇಸರಿ ನಾಯಕರು. ಇದೇ ಮಾಡ್ಕೊಂಡು ಸಾಯ್ರಿ ಎಲ್ಲರೂ. ರಾಜ್ಯ ಕಾಂಗ್ರೆಸ್ಗೆ ಟ್ವೀಟ್ ಮಾಡುವ ಮೂಲಕ ಕೇಸರಿ ಪಾಳಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಪ್ರಧಾನಿಗೆ ಸರ್ತನ್ ಸೋ ಜುದಾ ಎಂದು ಕಾಂಗ್ರೆಸ್ ವ್ಯಂಗ್ಯ. ಸಾಲು ಸಾಲು ಪೋಸ್ಟ್ಗಳ ಮೂಲಕ ಸಿಎಂ ವಿರುದ್ಧ, ಇತ್ತ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಟಿಪಿಎಲ್ ಅದೇ ಬ್ರೇಕಿಂಗ್ ಅಲ್ಲಿ ಹೋಗಿದ್ನಲ್ಲ, ಟ್ವಿಟರ್ ಖಾತೆಯಲ್ಲಿ ಬಿಜೆಪಿಯವರೇ ಪಾಕಿಸ್ತಾನ ಶತ್ರು ದೇಶ ಆದ್ರೆ ನಮಗೆ ಪಾಕಿಸ್ತಾನ ಶತ್ರು ದೇಶವಲ್ಲ, ಅದು ನಮ್ಮ ನೆರೆ ಹೊರೆಯ ದೇಶ. ವಾಸ್ತವವಾಗಿ ಯೋಚಿಸಿ, ಉಗ್ರರು ಧರ್ಮ ಯಾವುದೆಂದು ಕೇಳಿ ಕೊಲ್ಲುತ್ತಾರೆಯೇ ಅಂತ ಪ್ರಶ್ನೆಗಳನ್ನ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ರೇಣುಕಾ. ಈಗ ನಮ್ಮ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ಒಂದ್ ಕಡೆ ದೇಶದಲ್ಲಿ ಯುದ್ಧೋನ್ಮಾನ ಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಗ್ಗಟ್ಟು ಪ್ರದರ್ಶನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಮಾಡಬೇಕಾಗಿದ್ದು. ಆದ್ರೆ ಪರಸ್ಪರ ಇಲ್ಲೂ ರಾಜಕೀಯ ಕೆಸರೆರಚಾಟವನ್ನು ಮಾಡೋ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನು ಒಂದ್ ಕಡೆ ಹಾಳು ಮಾಡ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ವಿಜಯ್ ಭಾಸ್ಕರ್, ಏನೋ ಸದ್ಯ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯನ್ನು ಖಂಡಿಸಿ
ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಕಿಡಿಯನ್ನು ಕೂಡ ಕಾರ್ತಾ ಇರುವಂತದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತಕ್ಕಂಥ ಆಕ್ರೋಶವನ್ನು ಕೂಡ ಸದ್ಯ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಹೊರ ಹಾಕ್ತಾ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸರ್ವ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಿರ್ತೀವಿ, ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಳಿಸ್ಕೊಡ್ಲೇಬೇಕು, ಅದಕ್ಕೆ ನಮ್ಮ ಬೆಂಬಲವೂ ಕೂಡ ಇರುತ್ತೆ ಅಂತಕ್ಕಂಥ ಸಾಥನ್ನು ಕೂಡ ಸದ್ಯ ಇದೀಗ ಕಾಂಗ್ರೆಸ್ ಪಕ್ಷವೂ ಸೇರಿದಂತೆ ಒಂದಿಷ್ಟು ಬೇರೆ ಬೇರೆ ಪಕ್ಷದ ನಾಯಕರುಗಳಿಗೂ ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಸಾಥ್ ಕೊಡ್ತಾ ಇರುವಂತದ್ದು. ಆದ್ರೆ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಮತ್ತೆ ಬಿಜೆಪಿ ಈ ಒಂದು ವಿಚಾರಕ್ಕೆ ಒಂದು ಸಾಕಷ್ಟು ಬಹಿರಂಗ ಕಿತ್ತಾಟವನ್ನೇ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರೇ ಮೊನ್ನೆ ಕೊಟ್ಟಿದ್ದಂತಹ ಒಂದು ಹೇಳಿಕೆಯಿಂದ ಯುದ್ಧ ಅನಿವಾರ್ಯತೆ ಅಲ್ಲ ಅಂತಕ್ಕಂಥ ಹೇಳಿಕೆಯು ಕೂಡ ಸಾಕಷ್ಟು ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಪ್ರಮುಖವಾಗಿ ರಾಷ್ಟ್ರ ಮತ್ತೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಹೇಳಿಕೆ ಸಾಕಷ್ಟು ಸದ್ದು ಮಾಡಿತ್ತು. ಪಾಕಿಸ್ತಾನ ಒಂದು ಮೀಡಿಯಾಗಳಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಎತ್ತಿ ಹಿಡಿದಿದ್ರು. ಅದಾದ ನಂತರವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಹೇಳಿಕೆಯನ್ನು ತಿರುಚಲಾಗಿದೆ ಅಂತಕ್ಕಂಥ ಒಂದಿಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಅದಾಗಿಯೂ ಕೂಡ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಒಂದಿಷ್ಟು ಸಚಿವರುಗಳು ಕೂಡ ಸದ್ಯ ಇದೀಗ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಂಡು ಇಂತಹ ಪರಿಸ್ಥಿತಿಯಲ್ಲೂ ಕೂಡ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸದ್ಯ ಮುಂದಾಗ್ತಾ ಇರುವಂತದ್ದು. ಸಂತೋಷ್ ಲಾಡ್ ಅವರು ಕೂಡ ದಾಳಿ ನಡೆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನೇ ದೂರಿದ್ರು. ಪಕ್ಷದಲ್ಲಿ ಇರ್ತಕ್ಕಂಥ RB ತಿಮ್ಮಪ್ಪ ಅವರು ಕೂಡ ಸರ್ಕಾರವನ್ನೇ ದೂರಿದ್ರು. ಒಂದಿಷ್ಟು ರಾಜಕೀಯ ನಾಯಕರುಗಳು ಕೂಡ ಕೇಂದ್ರದ ಮೇಲೆ ಸಾಕಷ್ಟು ಒಂದು ಆರೋಪಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದರ ಮಧ್ಯೆ ಇದೀಗ ಟ್ವೀಟ್ ವಾರು ಕೂಡ ಇಬ್ಬರ ಮಧ್ಯೆಯೂ ಕೂಡ ಶುರುವಾಗಿರುವಂತದ್ದು. ಇದೀಗ ಪ್ರಧಾನಿ ಮೋದಿ ಅವರ ಒಂದು ದೇಹವನ್ನು ಬಳಸಿಕೊಂಡು ಅವರ ತಲೆ ಭಾಗವನ್ನು ತೆಗೆದು ಪ್ರಧಾನಿ ಮೋದಿ ಅವರು ಕಾಣೆಯಾಗಿದ್ದಾರೆ ಅಂತಕ್ಕಂಥ ಒಂದು ಟ್ವೀಟ್ ಅನ್ನು ಕೂಡ ಸದ್ಯ ಮಾಡಿ ಸಾಕಷ್ಟು ವೈರಲ್ ಮಾಡ್ತಾ ಇದ್ರು. ಇದಕ್ಕೂ ಕೂಡ ಪಾಕಿಸ್ತಾನದವರು ಕೂಡ ಈಗ ವ್ಯಂಗ್ಯವಾಡ್ತಾ ಇರುವಂತದ್ದು. ಈ ಒಂದು ಟ್ವೀಟ್ಗೂ ಕೂಡ ನಾವು ಇಷ್ಟು ದಿನ ಕತ್ತೆಯ ಒಂದು ತಲೆಗೆ ಕೊಂಬುಗಳು ಕಾಣೆಯಾಗಿವೆ ಅಂತೇಳಿ ನೋಡಿದ್ವಿ, ಆದ್ರೆ ಭಾರತದಲ್ಲಿ ಪ್ರಧಾನಿಯವರೇ ಕಾಣೆಯಾಗಿದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನು ಮತ್ತೆ ಕಾಂಗ್ರೆಸ್ ಮಾಡಿದಂತಹ ಪೋಸ್ಟರ್ಗಳಿಗೂ ಕೂಡ ಅವರು ಎಲ್ಲ ಒಂದ್ ಕಡೆ ಲೈಕ್ಗಳನ್ನು ಕೊಟ್ಕೊಂಡು ಪರೋಕ್ಷವಾಗಿ ಅವರು ಕೂಡ ಕಾಂಗ್ರೆಸ್ನ ಒಂದು ಪೋಸ್ಟರ್ಗಳಿಗೆ ಬೆಂಬಲವನ್ನು ಕೂಡ ಕೊಡ್ತಾ ಇರುವಂತದ್ದು. ಇದಕ್ಕೆ ತಿರುಗೇಟು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯ ಬಿಜೆಪಿ ಅವರು ಕೂಡ RB ತಿಮ್ಮಾಪುರ ಮತ್ತೆ BK ಹರಿಪ್ರಸಾದ್ ಅವರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಪಾಕಿಸ್ತಾನದ ಜೊತೆಗೆ ಕಾಂಗ್ರೆಸ್ನವರು ಕೂಡ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಟ್ವೀಟ್ ಸದ್ಯ ಈಗ ಸಾಕಷ್ಟು ಒಂದು ಸದ್ದುಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಭಾರತ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಳಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರಬೇಕೇ ಹೊರತಾಗಿ ಈ ರೀತಿಯಾದಂತಹ ಇಂಥ ಒಂದು ಸ್ಥಿತಿಯಲ್ಲೂ ಕೂಡ ಈ ರೀತಿಯಾದ ರಾಜಕಾರಣ ಮಾಡ್ತಾ ಇರುವುದು ಎಷ್ಟು ಸಮಂಜಸ ಅಂತೇಳಿ ಕೂಡ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಸರ್ಕಾರದ ವಿರುದ್ಧವೂ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ರ ಜೊತೆಗೇನೆ ಬಿಜೆಪಿ ನಾಯಕರುಗಳು ಕೂಡ ಈಗಾಗಲೇ ಅಶೋಕ್ ಸೇರಿದಂತೆ ಒಂದಿಬ್ರು ಮಾಜಿ ಸಚಿವರುಗಳು ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡಿಕೊಂಡೇ ಬಂದಿದೆ. ಹಾಗಾಗಿ ಒಂದಿಷ್ಟು ಓಟ್ಗಳಿಗಾಗಿ ಈ ರೀತಿಯಾದಂತಹ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುವಂತಹ ಹೇಳಿಕೆಗಳನ್ನು ಕಾಂಗ್ರೆಸ್ ಸದ್ಯ ಮಾಡ್ತಾ ಇದೆ. ಹಾಗಾಗಿ ಕೂಡಲೇ ಕಾಂಗ್ರೆಸ್ ಸರ್ಕಾರವು ಇದನ್ನು ತಪ್ಪೊಪ್ಪಿಕೊಂಡು ಇಡೀ ದೇಶದ ಮುಂದೆ ಅವರು ತಮ್ಮ ಕ್ಷಮೆ ಕೇಳಬೇಕು. ಅದ್ರ ಜೊತೆಗೇನೆ ಕೇಂದ್ರದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಅವರು ಕೂಡ ಎಲ್ಲ ಒಂದ್ ಕಡೆ ಪ್ರಧಾನಿ ಮೋದಿ ಅವರಿಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಕಾಂಗ್ರೆಸ್ ಸಂಸದರು ಕೂಡ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರಿಗೆ ಬೆಂಬಲ ಕೊಡ್ತೀವಿ, ನೀವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಮಾತ್ರ ಒಂದೇ ಒಂದು ಸಮುದಾಯದ ಒಂದು ಓಲೈಕೆ ಮತದಾನಕ್ಕಾಗಿ ಈ ರೀತಿಯಾಗಿ ರಾಜಕಾರಣ ಮಾಡೋದು ಸರಿಯಲ್ಲ ಅಂತಕ್ಕಂಥ ಆರೋಪವನ್ನು ಸದ್ಯ ಬಿಜೆಪಿ ಮತ್ತೆ ಕಾಂಗ್ರೆಸ್ ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟವನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಈ ಒಂದು ನಡೆಗೆ ಈಗ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ವಿಜಯ್ ಭಾಸ್ಕರ್.